Students, today we will discuss about the principles of investment. Okay, so what are the principles of investment? ಅಥವಾ ಹೇಳಬೇಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಅಥವಾ ಯಾವುದೆಲ್ಲ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದೋಸ್ ಆರ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. So first one is liquidity. So liquidity is when an investment that is easily saleable or marketable without loss of money and without loss of time. ಸೊ ಲಿಕ್ವಿಡ್ ಅಂತ ಹೇಳಿದರೆ ಏನು? ಸೊ ಬೇಸಿಕಲಿ ದ್ರವ ರೂಪದಲ್ಲಿರೋದು, ಕರೆಕ್ಟ್, ಇನ್ ದ ಫಾರ್ಮ್ ಆಫ್ ಫಾರ್ ಎಕ್ಸಾಂಪಲ್ ವಾಟರ್. ಸೊ ಸಿಮಿಲರ್ಲಿ ನೀವು ಇನ್ವೆಸ್ಟ್ಮೆಂಟಲ್ಲಿ ಮಾತಾಡುವಾಗ ಅಥವಾ ಅಸೆಟ್ಸ್ ಅಂತ, ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅವೆನ್ಯೂಸ್ ಅಂತ ಏನು ಕರಿತೀವಿ, ಈ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಈಸಿಲಿ ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಆಗ್ತದೆ ಅಂತ ಆದರೆ, ಅಂದರೆ ನಿಮಗೆ ಯಾವುದೇ ಕಷ್ಟ ಇಲ್ಲದೆ ಅದನ್ನು ಸುಲಭವಾಗಿ ಮಾರಿ ಹಣವನ್ನು ಪಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 10,000 ರೂಪಾಯಿದು ಏನೋ ಒಂದು ಅಸೆಟ್ ಇದ್ದರೆ, ನಿಮ್ಮ ಹತ್ರ ವಸ್ತು ಇದ್ದರೆ, ಆ ವಸ್ತುವನ್ನು ನೀವು 10,000 ರೂಪಾಯಿ ಇಲ್ಲ ಅದಕ್ಕಿಂತ ಜಾಸ್ತಿ ಬೆಲೆಗೆ ಮಾರಬಹುದಾದರೆ ಮತ್ತು ಅದನ್ನು ಆದಷ್ಟು ಬೇಗ ಮಾರ್ಬೋದಾದರೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಬೆಳಿಗ್ಗೆ 11 ಗಂಟೆಗೆ ನಿಮಗೆ ಹಣದ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. 12 ಗಂಟೆಯ ಒಳಗಡೆ ನೀವು ಅದನ್ನು ಮಾರಿ 10,000 ರೂಪಾಯಿದ್ದು ಕಾಸ್ಟ್ ಇರುವ ವಸ್ತುವನ್ನು ಮಾರಿ ನೀವು 10 ಇಲ್ಲ ಅದಕ್ಕಿಂತ ಜಾಸ್ತಿ ಹಣ, 10,000 ಇಲ್ಲ ಅದಕ್ಕಿಂತ ಜಾಸ್ತಿ ಹಣವನ್ನು ಪಡ್ಕೋಬಹುದಾದರೆ ದಟ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡಿಟಿ. ಅರ್ಥ ಆಯಿತು? ನೀವು ಸೇಲ್ ಮಾಡುವಂಥ ವಸ್ತುವುದು ಬೆಲೆ ಕಮ್ಮಿ ಆಗಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು. ಓಕೆ, ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗದೆ, ಯಾವುದೇ ರೀತಿ ನಿಮ್ಮ ಅಸೆಟ್ಸ್ ಇದು ವ್ಯಾಲ್ಯೂ ಕಮ್ಮಿ ಆಗದೆ ನೀವು ಆ ಪರ್ಟಿಕ್ಯುಲರ್ ಅಸೆಟ್ ಅಥವಾ ವಸ್ತುನ ಮಾರಿ ಅದರಿಂದ ಹಣ ಮಾಡ್ಕೋಬಹುದು ಅಂತ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ. ಯು ಸೇ ದ್ಯಾಟ್ ಅ ಪರ್ಟಿಕ್ಯುಲರ್ ಅಸೆಟ್ ಈಸ್ ಲಿಕ್ವಿಡ್ ವೆನ್ ದ್ಯಾಟ್ investment is easily saleable or marketable, or it is easily convertible into cash without the loss of its value and without the loss of time. Second one is safety or security. The safety of investment is identified with the certainty of return of capital without loss of money or time. Okay, ಸೊ ಇಲ್ಲಿ ಸಿಮಿಲರ್ ಟು ಯುವರ್ ಲಿಕ್ವಿಡಿಟಿ ಕಾನ್ಸೆಪ್ಟ್, ಇಲ್ಲಿ ಕೂಡ ನಿಮ್ಮ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಅಂತ ಯಾವಾಗ ಕರಿತೀರ ಅಂತ ಹೇಳಿದರೆ, ನಿಮ್ಮ ಪರ್ಟಿಕ್ಯುಲರ್ ಅಸೆಟ್ ಏನಿದೆ ಅದರ ವ್ಯಾಲ್ಯೂ ಕಡಿಮೆ ಆಗದಿರುವಾಗ, ನಿಮ್ಮ ಅಸೆಟ್ ಇದ್ದು ವ್ಯಾಲ್ಯೂ ಕಡಿಮೆ ಆಗಿಲ್ಲ ಅಥವಾ ನಿಮ್ಮ ಅಸೆಟ್ ಇದ್ದು ವ್ಯಾಲ್ಯೂವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ವೆಯ್ಟ್ ಮಾಡುವ ಅಗತ್ಯ ಇಲ್ಲ ಅಥವಾ ತುಂಬ ಟೈಮ್ ಲಾಸ್ ಇಲ್ಲ ಪ್ಲಸ್ ಹಣದ ರೂಪದಲ್ಲಿ ಯಾವುದೇ ಲಾಸ್ ಆಗೋದಿಲ್ಲ ಅಂತ ಆದರೆ ಅಂತಹ ಅಸೆಟ್ಸನ್ನು ನಾವು ಸೇಫ್ ಅಂತ ಕರಿತೇವೆ. ಓಕೆ, ಇಲ್ಲಿ ಸೇಫ್ಟಿ ಅಂತ ಹೇಳಿದಾಗ ಮೇಜರ್ಲಿ ಬೇಕಾಗಿರೋದು ಏನಂತ ಹೇಳಿದರೆ, ನೀವು ಏನು ಇನ್ವೆಸ್ಟ್ ಮಾಡಲಿಕ್ಕೆ ಇದ್ದೀರಾ ಆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಏನಿದೆ ಅಲ್ಲಿಂದ ನಿಮಗೆ ಸ್ಟಡಿ ಇನ್ಕಮ್ ಬರಬೇಕು, ಒಳ್ಳೆ ಇನ್ಕಮ್, ಒಳ್ಳೆ ರಿಟರ್ನ್ ಸಿಗಬೇಕು, ಒಳ್ಳೆ ಆದಾಯ ಬರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಹಾಕಿರುವಂಥ ಹಣ ಏನಿದೆ ಅದು ಯಾವತ್ತೂ ನೀವು ಹಾಕಿದ್ದ ಲೆವೆಲ್ಗಿಂತ ಕಡಿಮೆ ಹೋಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈಗ 10,000 ಹಾಕಿದರೆ 10, 11, 12,000 ಆಗಲಿ, ಆದರೆ 8, 9, 7 ಈ ರೀತಿಯಾಗಿ ಬರಬಾರ್ದು. ಓಕೆ, ನಿಮ್ಮ ಅಸೆಟ್ಸ್ ಇದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರಬೇಕು, ನಿಮಗೆ ಒಳ್ಳೆ ಇನ್ಕಮ್ ಅಥವಾ ರಿಟರ್ನ್ ಬರ್ತಾ ಇರಬೇಕು. ಆ್ಯಂಡ್ ನಿಮಗೆ ಯಾವಾಗ ಮಾರಬೇಕು ಅಂತ ಅನಿಸಿದೆ ಆವಾಗ ನೀವು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮವಾಗಿ ಅದನ್ನು ಮಾರಿ ನಿಮ್ಮ ಹಣವನ್ನು ಪಡ್ಕೋಬಹುದು. ಇದು ಸಾಧ್ಯವಾಗೋದಾದರೆ ಅಂತಹ ವಸ್ತುನ ನಾವು ಸೇಫ್ ಆರ್ ಸೆಕ್ಯೂರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನೀವು ಗೋಲ್ಡ್ ತಗೊಳ್ಳೋದಾದರೆ, ಈಗ ನೀವು 10,000 ರೂಪಾಯಿ ವರ್ತಿದ್ದು ಗೋಲ್ಡ್ ಪರ್ಚೇಸ್ ಮಾಡಿದ್ದೀರ ಅಂತ ಆದರೆ, ನೀವೀಗ ಒಂದು 5-6 ತಿಂಗಳು ಬಿಟ್ಟು ಅದನ್ನು 12,000 ರೂಪಾಯಿಗೆ ಮಾರ್ತೀರಾ ಅಂತ ಆದರೆ ದಟ್ ಈಸ್ ಸೇಫ್. ಯಾಕೆಂದರೆ ನಿಮಗೆ ಗೊತ್ತು ಭಾರತದಲ್ಲಿ ಗೋಲ್ಡ್ ಪ್ರೈಸ್ ಯಾವಾಗಲೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗುವ ಸಾಧ್ಯತೆ ಇಲ್ಲ. ಅಕಸ್ಮಾತ್ ಕಡಿಮೆ ಆದರೂ ನಾಳೆ ಅದು ವಾಪಸ್ ಜಾಸ್ತಿ ಆಗ್ತದೆ. ಸಿಮಿಲರ್ಲಿ ರಿಯಲ್ ಎಸ್ಟೇಟ್, ಲ್ಯಾಂಡಿಗೆ ಬಂದಾಗ ಲ್ಯಾಂಡ್ ವ್ಯಾಲ್ಯೂ ಒಂದು ಪಕ್ಷ ಕಮ್ಮಿ ಆದರೂ ಕೂಡ ಫ್ಯೂಚರಲ್ಲಿ ನಿಮಗೆ ಗೊತ್ತಿದೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿ ಆಗ್ತದೆ ಅಂತ. ಸೊ ದೋಸ್ ಥಿಂಗ್ಸ್ ಯು ಕ್ಯಾನ್ ಕನ್ಸಿಡರ್ ಆಸ್ ಸೇಫ್ ಅಸೆಟ್ಸ್. ನೆಕ್ಸ್ಟ್ ಬರುವಂಥದ್ದು ರಿಟರ್ನ್ ಅಂದ್ರೇನು? ಇನ್ಕಮ್. ಯು ಕ್ಯಾನ್ ಕಾಲ್ ರಿಟರ್ನ್ ಆರ್ ಇನ್ಕಮ್ ಆರ್ ಪ್ರಾಫಿಟೇಬಿಲಿಟಿ ಅಂತಲೂ ಕರಿಬೋದು. ಓಕೆ, ಮೂರದ್ದು ಮೀನಿಂಗ್ ಒಂದೇ, ರಿಟರ್ನ್, ಇನ್ಕಮ್ ಆರ್ ಪ್ರಾಫಿಟೇಬಿಲಿಟಿ. ದ ಇನ್ಶೂರರ್
must earn at least the assured rate of interest, otherwise he will suffer loss. ಈಗ ನೀವೀಗ 10,000 ರೂಪಾಯಿಯನ್ನ ಯಾವುದೋ ಒಂದು ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅದರಿಂದ ನಿಮಗೆ ಏನೂ ಅಧಿಕ ಲಾಭ ಸಿಕ್ಕಿಲ್ಲ ಅಂತ ಆದರೆ ಅದರ ಮೇಲೆ ಇನ್ವೆಸ್ಟ್ ಮಾಡಿನೂ ಏನೂ ಯೂಸ್ ಇಲ್ಲದ ಹಾಗೆ. ಯಾಕೆ ಅಂತ ಹೇಳಿದರೆ, ನೀವು ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಪರಿಸ್ಥಿತಿಯನ್ನು ನೀವು ಕನ್ಸಿಡರ್ ಮಾಡಿದರೆ ನಿಮಗೆ ಯಾವ ರೀತಿಯಾದಂಥ ಲಾಭ ಕೂಡ ಆಗಿರೋದಿಲ್ಲ ರಿಯಲ್ ಆಗಿ. ಓಕೆ, ನಿಮಗೆ 10,000 ರೂಪಾಯಿ ಇದ್ದಿದ್ದು 10,050 ರೂಪಾಯಿ ಆಯಿತು, ಲಾಭ ಇಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ 10,070 ರೂಪಾಯಿಗೆ ಹೋಗಿದೆ ಇನ್ಫ್ಲೇಷನ್ ರೇಟನ್ನು ಸೇರಿಸಿದ್ರೆ. ಹಾಗಾಗಿ ನಿಮ್ಗೇನು ಸಿಕ್ಕಿದೆ? ಏನೂ ಇಲ್ಲ. ನೀವು ಏನು ಇಂಟ್ರೆಸ್ಟ್ ಪಡ್ತಾ ಇದ್ದೀರಾ ನೋಡಿ, ಅದು ಅಲ್ಲಿ ಸಾಕಾಗಿಲ್ಲ ಅಂತ ಆದರೆ ಇನ್ಫ್ಲೇಷನನ್ನು ನಿಮಗೆ ಬೀಟ್ ಮಾಡಲಿಕ್ಕೆ ಆವಾಗ ನಿಮಗೆ ಆ್ಯಕ್ಚುಯಲ್ ರೇಟ್ ಆಫ್ ರಿಟರ್ನ್ ಏನೂ ಅಲ್ಲ. ಅರ್ಥಾಯಿತು? ನೀವು ಒಂದು ಇನ್ವೆಸ್ಟ್ಮೆಂಟನ್ನು ಸೆಲೆಕ್ಟ್ ಮಾಡುವಾಗ ನೀವು ಇನ್ಫ್ಲೇಷನ್ ರೇಟನ್ನು ಮೈನಸ್ ಮಾಡಿ ನೋಡಬೇಕು. 10% ಇಂಟ್ರೆಸ್ಟ್ ಸಿಗ್ತದಂತಾದರೆ 6% ಇನ್ಫ್ಲೇಷನ್ ರೇಟ್ ಇದ್ದರೆ 10 - 6 ಅಂದರೆ ಆ್ಯಕ್ಚುಯಲ್ ಆಗಿ ನಿಜವಾಗಿ ನಿಮಗೆ ಸಿಗುವಂಥದ್ದು ಬೆನಿಫಿಟ್ ಎಷ್ಟು? 4% ಮಾತ್ರ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗ್ತದೆ. ಅರ್ಥ ಆಯಿತು? ನೆಕ್ಸ್ಟ್, ಟ್ಯಾಕ್ಸ್ ಇಂಪ್ಲಿಕೇಶನ್. Investments provide regular and stable income and also give relief in taxation. They are considered to be very important and useful in investments that are made by proper planning. See, the important thing is for every kind of income there is tax. Especially if you talk from Indian perspective, for almost everything you have tax that is applicable. ಈವನ್ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ ಯು ಹ್ಯಾವ್ ಟ್ಯಾಕ್ಸಸ್. ಇನ್ವೆಸ್ಟ್ಮೆಂಟಿಗೂ ಕೂಡ ಟ್ಯಾಕ್ಸ್ ಇರ್ತದೆ. ಓಕೆ, ಆದರೆ ಕೆಲವುದರಲ್ಲಿ ಟ್ಯಾಕ್ಸಸ್ ಕಮ್ಮಿ ಇರ್ತದೆ, ಕೆಲವು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸಲ್ಲಿ ಟ್ಯಾಕ್ಸ್ ಕಡಿಮೆ ಇರ್ತದೆ, ಕೆಲವುದರ ಮೇಲೆ ಟ್ಯಾಕ್ಸ್ ಇರೋದೇ ಇಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿ ನಿಮಗೆ 1,50,000 ರೂಪಾಯಿ ಸಿಕ್ತು. ಆದರೆ ಅದರಲ್ಲಿ 30% ಟ್ಯಾಕ್ಸ್ ಹೋಯಿತು ಅಂದ್ಕೊಳ್ಳಿ. ಎಷ್ಟು ಸಿಕ್ತು ನಿಮಗೆ? 1,35,000 ಮಾತ್ರ. ಓಕೆ, 1,35,000 ಅಂದರೆ ನೆಟ್ ಪ್ರಾಫಿಟ್ ನಿಮಗೆ 35,000 ಮಾತ್ರ ಸಿಕ್ಕಿದ್ದು. 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದು, ಅದಕ್ಕೆ ನಿಮಗೆ 1,50,000 ಸಿಕ್ತು, ಅಂದರೆ 50,000 ಪ್ರಾಫಿಟ್. ಅದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿ 30% ಅಂದರೆ 15,000 ಹೋಯಿತು, 35,000 ಉಳಿತು. ಈಗ 35,000 ರೂಪಾಯಿ ನಿಮಗೆ ಪ್ರಾಫಿಟ್. ಅದೇ ನೀವು ಬೇರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಗೋಲ್ಡಲ್ಲಿ ಕೂಡ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಆ ವ್ಯಾಲ್ಯೂ ಎಷ್ಟಾಯಿತು? 1,50,000 ಆಯಿತು. ಆದರೆ ಗೋಲ್ಡನ್ನು ಮಾರುವಾಗ ನೀವು GST ಪೇ ಮಾಡಬೇಕಾಗಿರೋದು 9%. ಓಕೆ, 4,500 ರೂಪಾಯಿ, 9 ಅಂದರೆ ಹೌದು 4,500 ರೂಪಾಯಿ ಹೋಯಿತು. ಕರೆಕ್ಟ್? 4,500 ರೂಪಾಯಿ GST ಹೋಯಿತು. ಅಂದರೆ 40,500 ರೂಪಾಯಿ ನಿಮಗೆ ಪ್ರಾಫಿಟಲ್ಲಿ, ನೆಟ್ ಪ್ರಾಫಿಟ್. ಈ ರೀತಿ ಕನ್ಸಿಡರ್ ಮಾಡಿ ನೋಡಬೇಕಾಗ್ತದೆ ನೀವು, ಯಾವುದರಲ್ಲಿ ಜಾಸ್ತಿ ಬೆನಿಫಿಟ್ ಸಿಗ್ತದೆ, ಯಾವುದರಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗ್ತದೆ, ಟ್ಯಾಕ್ಸ್ ಯಾವುದರ ಮೇಲೆ ಕಮ್ಮಿ ಇದೆ, ಅದನ್ನು ಕನ್ಸಿಡರ್ ಮಾಡಿ ನೋಡಬೇಕು. ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ನಿಮ್ಮ ಶೇರ್ಸನ್ನೇ ತಗೊಳ್ಳಿ. ನೀವು 1 ಲಕ್ಷ ಇದ್ದರೆ 1,50,000 ಅಲ್ಲ, 1,60,000 ಸಿಗ್ಬೋದು. ಆದರೆ ನೀವು ಟ್ಯಾಕ್ಸ್ ಮೈನಸ್ ಮಾಡಿದಾಗ ಎಷ್ಟು ಸಿಗ್ತದೆ? 42,000 ರೂಪಾಯಿ ಮಾತ್ರ ಪ್ರಾಫಿಟ್ ಸಿಗೋದು. ಅದೇ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ 1 ಲಕ್ಷ, ಅದು ಗೋಲ್ಡಲ್ಲಿ ನಿಮ್ಮದು 1,60,000 ಆಗ್ತದಂತಾದರೆ 9% GST ಹೋದರೆ ಅಲ್ಲಿ ನಿಮಗೆ ಎಷ್ಟು ಆಗ್ತದೆ? 54,600 ರೂಪಾಯಿ ಸಿಗ್ತದೆ. ಅರ್ಥ ಆಯಿತು? ಸೊ ಯು ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ ಯಾವ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸಲ್ಲಿ ನಿಮಗೆ ಜಾಸ್ತಿ ಲಾಭ ಇದೆ, ಟ್ಯಾಕ್ಸನ್ನು ಮೈನಸ್ ಮಾಡಿ ಅಂಥದ್ದಕ್ಕೆ ಸೇರ್ಕೋಬೇಕು. ಈಗ ನೀವು ಇನ್ಶೂರೆನ್ಸ್ಗಳ ಬಗ್ಗೆ ಮಾತಾಡಿದರೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಪೇ ಮಾಡ್ತೀರಾ, ಅಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ, ಟ್ಯಾಕ್ಸ್ ಕಟ್ಟಬೇಕು ಅಂತ ಇಲ್ಲ ನೀವು. ಅರ್ಥ ಆಯಿತು? ಅದೇ ರೀತಿ ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಇದೆ, ಗೌರ್ಮೆಂಟ್ದು. ಆ ಗೌರ್ಮೆಂಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸನ್ನು ಪರ್ಚೇಸ್ ಮಾಡಿದರೆ ಅಪ್ ಟು 50,000 ನೀವು ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತಿಲ್ಲ. ನೀವು ಅದೇ 50,000 ಶೇರ್ಸಲ್ಲಿ ಹಾಕಿದರೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 15,000 ಲಾಭ ಸಿಗ್ತದೆ, ಅದರದಲ್ಲಿ 3,000 ಟ್ಯಾಕ್ಸ್ ಹೋಗ್ತದೆ. ಅದೇ ನೀವು 50,000ನ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟಲ್ಲಿ ಹಾಕಿದರೆ ನಿಮಗೆ ಏನು ಒಂದೆಷ್ಟು ಸಿಗ್ತದೆ? ಫಾರ್ ಎಕ್ಸಾಂಪಲ್ ಒಂದು 6,000 7,000 ಸಿಗ್ತದೆ, ಆದರೆ ಏನೂ ಟ್ಯಾಕ್ಸ್ ಇರೋದಿಲ್ಲ. ಅದೇ ನೀವು 1 ಲಕ್ಷ ಹಾಕಿದರೆ 12,000 ಸಿಗ್ತದೆ,
ಅದರ ಮೇಲೆ ಟ್ಯಾಕ್ಸ್ ಇರೋದಿಲ್ಲ. ನಿಮಗೆ 50,000ವರೆಗೆ ಇಂಟ್ರೆಸ್ಟ್ ಬಂದರೆ ಅದರ ಮೇಲೆ ಟ್ಯಾಕ್ಸ್ ಇಲ್ಲ, 50,000ಗಿಂತ ಮೇಲೆ ಆದರೆ ಟ್ಯಾಕ್ಸ್ ಇರೋದು, ಆ ರೀತಿ ಇದೆ. ಸೊ ನೀವು ನೋಡಬೇಕಾಗ್ತದೆ ಯಾವುದರಲ್ಲಿ ನಿಮಗೆ ಬೆನಿಫಿಟ್ ಜಾಸ್ತಿ, ಯಾವುದರಲ್ಲಿ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅದನ್ನು ಅವಾಯ್ಡ್ ಮಾಡಬೇಕು, ಯಾವುದರಲ್ಲಿ ಟ್ಯಾಕ್ಸ್ ಕಡಿಮೆ ಕಟ್ಟಬೇಕು ಅದನ್ನು ನೋಡಬೇಕಾಗ್ತದೆ, ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗ್ತದೆ. ನೆಕ್ಸ್ಟ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್. ಹೈ ರಿಸ್ಕ್ riskless security will bring you low rate of interest. Market risk is high with high rate of interest. So the stability of interest is an important aspect while receiving high rate of interest. See, basically ಕೆಲವು ಈ ರಿಸ್ಕ್ ಆ್ಯಂಡ್ ರಿಟರ್ನ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಸಿಗೋದು ಯಾವಾಗ ಅಂತ ಹೇಳಿದರೆ ರಿಸ್ಕ್ ಜಾಸ್ತಿ ಇದ್ದಾಗ. ಓಕೆ, ರಿಸ್ಕ್ ಜಾಸ್ತಿ ಇದ್ದಾಗ ರಿಟರ್ನ್ಸ್ ಜಾಸ್ತಿ ಅಥವಾ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಥವಾ ಪ್ರಾಫಿಟ್ ರೇಟ್ ಜಾಸ್ತಿ. ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಜಾಸ್ತಿ ರಿಟರ್ನ್ ಸಿಗ್ತದೆ, ಲಾಭ ಜಾಸ್ತಿ ಸಿಗ್ತದೆ, ಅದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇದೆ. ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಸಿಗ್ತದೆ, 2.5-3% ಸಿಗ್ತದೆ ಸೇವಿಂಗ್ಸಲ್ಲಿ, ಆದರೆ ಅಲ್ಲಿ ರಿಸ್ಕ್ ಏನೂ ಇಲ್ಲ. ಓಕೆ, ವೆರಿ ಮಿನಿಮಮ್ ರಿಸ್ಕ್. ಅರ್ಥ ಆಯಿತು? ಸೊ ರಿಸ್ಕ್ ಜಾಸ್ತಿ ಆದಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಸಿಗ್ತದೆ. ಸೊ ಆ್ಯಸ್ ಅನ್ ಇನ್ವೆಸ್ಟರ್ ನೀವು ಏನು ನೋಡಬೇಕು, ನಿಮ್ಮ ಹತ್ರ ತುಂಬ ಹಣ ಇದೆ ಅಂತಾದರೆ ನೀವು ಹೈ ರಿಸ್ಕ್ ಇರೋದಕ್ಕೆ ಹಾಕ್ಬೋದು. ನೀವು ನಾರ್ಮಲ್ ಅಥವಾ ಮೀಡಿಯಮ್ ಮಿಡಲ್ ಕ್ಲಾಸ್ ಲೆವೆಲ್ ಇನ್ವೆಸ್ಟರ್ ಅಂತಾದರೆ ನೀವು ಅಲ್ಲಿ ನೋಡಬೇಕಾಗಿರುವಂಥದ್ದು ಸ್ಟೇಬಲ್ ಎಲ್ಲಿ ಸಿಗ್ತದೆ. ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಅಂತ ಹೇಳಿದರೆ, ಇವತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದರೆ ಜಾಸ್ತಿ ರಿಟರ್ನ್ ಸಿಗ್ತದೆ, ನಾಳೆ ಬಿದ್ದರೆ ಫುಲ್ಲು ಲಾಸ್ ಆಗ್ತದೆ. ಆ ರೀತಿಯಲ್ಲ, ನೀವೊಂದು ಸ್ಟೇಬಲ್ ಬರುವಂಥದ್ದು ನೋಡಬೇಕು. ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್, ಬಾಂಡ್ಸ್ ಅಥವಾ ಈ ನ್ಯಾಷನಲ್ ಸೇವಿಂಗ್ ಸೆಕ್ಯೂರಿಟಿ ಏನಿದೆ, ಇದರಲ್ಲಿ ಪ್ರತಿ ವರ್ಷ ಫಿಕ್ಸ್ಡ್ ಇಂಟ್ರೆಸ್ಟ್ ನಿಮಗೆ ಸಿಗ್ತದೆ, ಬ್ಯಾಂಕ್ ಅಕೌಂಟಿಗಿಂತ ಜಾಸ್ತಿ, ರಿಸ್ಕ್ ಕಮ್ಮಿ. ರಿಸ್ಕ್ ಬ್ಯಾಂಕಿಗಿಂತ ಜಾಸ್ತಿ ಇರ್ತದೆ, ಬಟ್ ಶೇರ್ಸ್ ಮಾರ್ಕೆಟಿಗಿಂತ ಕಮ್ಮಿ ಇರ್ತದೆ. ಸೊ ಈ ರೀತಿಯಾದಂಥನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ತುಂಬ ಟೈಮಿಂದ ನಿಮಗೆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಸಿಗುವಂಥದ್ದು, ಒಂದು ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸಿಗುವಂಥದ್ದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ಲಿ ಯು ಹ್ಯಾವ್ ಇನ್ಫ್ಲೇಷನ್. ಬಿಫೋರ್ ಫಂಡ್ಸ್ ಆರ್ ಇನ್ವೆಸ್ಟೆಡ್ ದೇ ಮಸ್ಟ್ ಬಿ ಇವ್ಯಾಲ್ಯುಯೇಟೆಡ್ ಟು ಫೈಂಡ್ ದ ರೈಟ್ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಟು ಟೈಡ್ ಓವರ್ ಇನ್ಫ್ಲೇಷನರಿ ಸಿಚುವೇಶನ್ಸ್. ಇನ್ಫ್ಲೇಷನ್ ಇಸ್ ಅ ಡೆಫಿನೆಟ್ ಥಿಂಗ್. ಇನ್ಫ್ಲೇಷನ್ ಬರ್ತಾ ಇರ್ತದೆ. ಈಗ 6-7% ಇನ್ಫ್ಲೇಷನ್ ಇದೆ ಅಂತ ಹೇಳಿದ್ರೆ ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೋಡಿ, ಆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿದ್ದು ರೇಟ್ ಆಫ್ ಇಂಟ್ರೆಸ್ಟ್ 7%ಗಿಂತ ಮೇಲೆ ಇರಬೇಕು. ಇನ್ಫ್ಲೇಷನ್ 4% ಇದೆ ಅಂತ ಆದರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೋಡಿ, ಅದರದ್ದು ರೇಟ್ ಆಫ್ ರಿಟರ್ನ್ 4%ಗಿಂತ ಮೇಲಿರಬೇಕು. ಈಗ ನೀವು ನಮ್ಮ ಇಂಡಿಯಾದಲ್ಲಿ ನಾರ್ಮಲಿ 2-4% ಒಳಗಡೆ ಇನ್ಫ್ಲೇಷನ್ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಬಟ್ ಲಾಸ್ಟ್ ಫ್ಯೂ ಮಂತ್ಸ್ ಆರ್ ಇಯರಿಂದ 4% ರೇಂಜಲ್ಲಿ ಇದೆ. ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಸಿಗುವಂಥದ್ದು 2.5 ಅಥವಾ 2.75. ಇದು ಯಾವುದಕ್ಕೂ ಸಾಲಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ನೀವು -1.25 ಲಾಸೇ ಮಾಡ್ತಾ ಇದ್ದೀರಾ ನಿಜವಾಗ್ಲೂ. ಯಾಕೆಂತ ಹೇಳಿದರೆ ಇನ್ಫ್ಲೇಷನ್ 4% ಇದೆ. ನೀವು ಇನ್ಫ್ಲೇಷನನ್ನು ಬೀಟ್ ಮಾಡಿ ಲಾಭ ಮಾಡಬೇಕಾದ್ರೆ ಮಿನಿಮಮ್ 4% ಇಂಟ್ರೆಸ್ಟ್ ಸಿಗುವಲ್ಲಿ ಇಡಬೇಕು. ನೀವು 2.5 ಅಥವಾ 3% ಇಂಟ್ರೆಸ್ಟ್ ಸಿಗುವಲ್ಲಿ ಬ್ಯಾಂಕಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ದೀರಂತ ಆದರೆ ನೀವಲ್ಲಿ -1% ಲಾಸೇ ಮಾಡಿಕೊಳ್ಳುವಂಥದ್ದು. ಆ್ಯಕ್ಚುಯಲ್ ಆಗಿ ನಿಮಗೆ ಯಾವುದೇ ರೀತಿಯಾದಂಥ ರಿಟರ್ನ್ ಅಥವಾ ಬೆನಿಫಿಟ್ ಸಿಗ್ತಾ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡರ್ಸ್ಟುಡ್? ಎಸ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್, ದ ಪ್ರಿನ್ಸಿಪಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ yeah, that's it for today's class. See you all in the next class. Thank you, students.